ಚಾಮರಾಜನಗರ ಜಿಲ್ಲೆಯಲ್ಲಿ 5 ಹುಲಿಗಳ ಹತ್ಯಾಕಾಂಡ ಪ್ರಕರಣದಲ್ಲಿ ಅಮಾನತುಗೊಂಡಿರುವ ಐಎಫ್ಎಸ್ ಅಧಿಕಾರಿ ಡಿಸಿಎಫ್ ಚಕ್ರಪಾಣಿ ರಕ್ಷಣೆಗೆ ಹುನ್ನಾರ ನಡೆಸಿದ ಆರೋಪ ಕೇಳಿಬಂದಿದೆ. ಆಲ್ ಇಂಡಿಯಾ ಸರ್ವಿಸ್ ಕಾಯ್ದೆ ಪ್ರಕಾರ 15 ದಿನಗಳ ಒಳಗೆ ಕೇಂದ್ರ ಸರ್ಕಾರಕ್ಕೆ ಅಮಾನತಿನ ವರದಿ ಸಲ್ಲಿಸಬೇಕಿದೆ. ಆದರೆ ಅಮಾನತುಗೊಳಿಸಿ 18 ದಿನಗಳಾದರೂ ಕೇಂದ್ರ ಸರ್ಕಾರಕ್ಕೆ ಇನ್ನೂ ವರದಿಯನ್ನು ಕಳಿಸಿಲ್ಲ. 15 ದಿನಗಳ ಒಳಗೆ ಸಲ್ಲಿಸದೇ ಇದ್ದಲ್ಲಿ ಅಮಾನತು ರದ್ದಾಗುತ್ತೆ. ಜುಲೈ 4ರಂದೇ ಡಿಸಿಎಫ್ ಚಕ್ರಪಾಣಿ ಅಮಾನತು ಮಾಡಲಾಗಿತ್ತು. ಆದರೆ ಈವರೆಗೂ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಹಿರಿಯ ಅರಣ್ಯಾಧಿಕಾರಿಗಳು ವರದಿಯನ್ನು ಸಲ್ಲಿಸಿಲ್ಲ. ಚಕ್ರಪಾಣಿ ರಕ್ಷಣೆ ಮಾಡೋದಕ್ಕೆ ಬೇಕಂತಲೇ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. 15 ದಿನಗಳು ಮೀರಿದ ಹಿನ್ನೆಲೆ ಅಮಾನತು ಅಮಾನ್ಯವಾಗಿರುವ ಸಾಧ್ಯತೆ ಹೆಚ್ಚಿದೆ. ಶಿವಮೊಗ್ಗ ಮೂಲದ ರಮ್ಯಾ ನಾಯರ್ ಎಂಬಾಕೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಹೆಸರಿನಲ್ಲಿ ವಂಚಿಸಿದ ಆರೋಪ ಕೇಳಿಬಂದಿದೆ. ರಮ್ಯಾ ನಾಯರ್ ಮೇಕಪ್ ಅಕಾಡೆಮಿ ವಿರುದ್ಧ ಬ್ಯೂಟಿಷಿಯನ್ ಸಂಘ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿದೆ. 8 ದಿನಗಳಲ್ಲಿ ಕೋರ್ಸ್ ಅಂತ ಮೋಸ ಮಾಡಲಾಗಿದೆ. ಇದನ್ನ ವಿರೋಧ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ ಕೇಳಿಬಂದಿದೆ. 3 ತಿಂಗಳು 6 ತಿಂಗಳ ಕೋರ್ಸ್ ಇದೆ. ಆದರೆ 8 ದಿನಗಳ ಕೋರ್ಸ್ನಿಂದ ಏನು ಕಲಿಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಅಕಾಡೆಮಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಚಾಮರಾಜಪೇಟೆಯ ರುದ್ರಪ್ಪ ಗಾರ್ಡನ್ ಬಳಿಯ ಜ್ಯುವೆಲರಿ ಶಾಪ್ನಲ್ಲಿ ಖದೀಮರು ಕೈ ಚಳಕ ತೋರಿಸಿದ್ದಾರೆ. 100 ರೂಪಾಯಿ ಬೆಳ್ಳಿ ಖರೀದಿಸಿದ ಖದೀಮರು 2.28 ಲಕ್ಷ ಮೌಲ್ಯದ ಚಿನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಇಬ್ಬರು ಖದೀಮರ ಕೈಚಳಕ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಮರಾಜಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಜುಲೈ 14ರಂದು ಚಾಮುಂಡಾ ಜ್ಯುವೆಲರ್ಸ್ಗೆ ಎಂಟ್ರಿ ಕೊಟ್ಟಂತಹ ಇಬ್ಬರು ವ್ಯಕ್ತಿಗಳು 100 ರೂಪಾಯಿ ಮೌಲ್ಯದ ಬೆಳ್ಳಿಯ ವಸ್ತುವನ್ನು ಖರೀದಿ ಮಾಡ್ತಾರೆ. 200 ರೂಪಾಯಿ ನೀಡಿ 100 ರೂಪಾಯಿ ಚಿಲ್ಲರೆಯನ್ನು ಪಡೀತಾರೆ. ಬಳಿಕ 500 ರೂಪಾಯಿ ನೀಡಿ ಚೇಂಜ್ ನೀಡುವಂತೆ ಮಾಲೀಕರ ಬಳಿ ಕೇಳ್ತಾರೆ. ಇನ್ನು ಚೇಂಜ್ ಕೊಡುವಾಗ ಮಾಲೀಕರಿಗೆ ಗೊತ್ತಾಗದಂತೆ 2.28 ಲಕ್ಷದ ಮೌಲ್ಯದ ಚಿನ್ನವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಇನ್ನು ಎಫ್ಐಆರ್ ದಾಖಲಿಸಿಕೊಂಡ ಖದೀಮರಿಗಾಗಿ ಪೊಲೀಸರು ಹುಡುಕಾಟವನ್ನು ಆರಂಭಿಸಿದ್ದಾರೆ. ಬಳ್ಳಾರಿಯ ಸಂಡೂರು ತಾಲೂಕಿನ ಬನ್ನಿಹಟ್ಟಿ ಚೆಕ್ಪೋಸ್ಟ್ ಬಳಿ ನಡೆದಿದ್ದ ಸರಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ತೋರಣಗಲ್ಲು ಪೊಲೀಸ್ ಠಾಣಾ ವ್ಯಾಪ್ತಿಯ ಬನ್ನಿಹಟ್ಟಿಯಲ್ಲಿ ಜುಲೈ 15ನೇ ತಾರೀಕು ಅಂಗಡಿಯಲ್ಲಿ ಕುಳಿತಿದ್ದ ಹುಲಿಗೆಮ್ಮ ಅನ್ನೋರ ಸರವನ್ನ ಯುವಕರಿಬ್ಬರು ಕಿತ್ಕೊಂಡು ಪರಾರಿಯಾಗಿದ್ರು. ಬೈಕ್ನಲ್ಲಿ ಬಂದಿದ್ದ ಅಪರಿಚಿತ ಯುವಕರು ವ್ಯಾಪಾರ ಮಾಡುವ ಸೋಗಿನಲ್ಲಿ ಬಂದು ಸರವನ್ನ ಎಗರಿಸಿದ್ರು. ತೋರಣಗಲ್ಲು ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ತನಿಖೆ ಮಾಡಿದ್ದ ಪೊಲೀಸರು ಆರೋಪಿಗಳನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಳ್ಳಾರಿ ತಾಲೂಕಿನ ಗುಡಾರ್ ನಗರದ ನಿವಾಸಿ ನರೇಂದ್ರ ಮತ್ತು ಶೇಖರ್ ಬಂಧಿತ ಆರೋಪಿಗಳು. ಬಂಗಾರ ಸರದ ಮಣಿಗಳನ್ನು ವಶಪಡಿಸಿಕೊಂಡು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.